ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು, ಆಸ್ಪತ್ರೆ ಎದುರು ಸಂಬಂಧಿಕರ ಆಕ್ರೋಶ. ಹೈಡ್ರಾಮಾ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ಆಗಿರ್ತಕ್ಕಂಥದ್ದು ಚಿಂತಾಮಣಿಯಲ್ಲಿ ತಡರಾತ್ರಿ ಒಂದು ಹೈಡ್ರಾಮಾ. ನ್ಯಾಯಕ್ಕಾಗಿ ಆಗ್ರಹಿಸಿ ಶವದೊಂದಿಗೆ ಪ್ರತಿಭಟನೆ ನಡೆಸಿರ್ತಕ್ಕಂಥ ಸಂಬಂಧಿಕರು, ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಸಿಬ್ಬಂದಿ. ವೈದ್ಯರ ಎಡವಟ್ಟಿನಿಂದಾಗಿ 2 ತಿಂಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರತಕ್ಕಂಥ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಓಬಳೇಶ್ ಎಂಬುವರ ಪತ್ನಿ ನರ್ಮದಾ ಸುಮಾರು 24 ವರ್ಷದ ಮೃತಪಟ್ಟ ದುರ್ದೈವಿಯಾಗಿದ್ದಾಳೆ. ಕೇವಲ 2 ತಿಂಗಳ ಹಿಂದೆಯಷ್ಟೇ ಗಂಡು ಮಗುವಿಗೆ ಜನ್ಮ ನೀಡಿದ್ದ ನರ್ಮದಾ ಅವರಿಗೆ 2 ಮಕ್ಕಳಿದ್ದು, ಇತ್ತೀಚೆಗೆ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಕ್ಕಳಾಗದಂತೆ ಆಪರೇಷನ್ ಸಹ ಮಾಡಿಸಿಕೊಂಡಿದ್ದರು. 2 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿರ್ತಕ್ಕಂಥ ಆಕೆ, ಆದರೆ ಶಸ್ತ್ರಚಿಕಿತ್ಸೆಯಾಗಿರ್ತಕ್ಕಂಥ ಜಾಗದಲ್ಲಿ ಅತಿಯಾಗಿರ್ತಕ್ಕಂಥ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಮತ್ತೆ ಅದೇ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥದ್ದು ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ನೇರ ಕಾರಣ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ವೈದ್ಯರ ಬೇಜವಾಬ್ದಾರಿತನದಿಂದಲೇ ನರ್ಮದಾ ಮೃತಪಟ್ಟಿದ್ದು, ಈ ಸಂಬಂಧಪಟ್ಟಂತೆ ಪೋಷಕರು ಮತ್ತು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ತಡರಾತ್ರಿಯಿಂದಲೇ ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ಪ್ರತಿಭಟನೆಗೆ ಸಹ ಮುಂದಾಗಿರ್ತಕ್ಕಂಥದ್ದು. ಪ್ರತಿಭಟನೆ ನಡೆಸಿದರೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರು ಸ್ಥಳಕ್ಕೆ ಬಾರದೆ ಇರುವುದಕ್ಕೆ ಮತ್ತಷ್ಟು ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂದರೆ ತುಪ್ಪ ಸುರಿದಂಥ ರೀತಿಯಲ್ಲಿ ಈ ಒಂದು ಆಕ್ರೋಶಕ್ಕೆ ತಮ್ಮ ಪೋಷಕರಾಗಿರ್ತಕ್ಕಂಥವರು, ಅಂದರೆ ಆ ದುರ್ದೈವಿಯ ಪೋಷಕರು ಮತ್ತು ಸಂಬಂಧಿಕರು ತೀವ್ರ ದುಃಖದಿಂದ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸುಧಾಕರ್ ಅವರ ತವರ ಕ್ಷೇತ್ರದಲ್ಲೇ ಇಂತಹ ದುರ್ಘಟನೆಗಳು ನಡೆಯುತ್ತಿರುವುದು ಮತ್ತು ಸಾರ್ವಜನಿಕರಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ರೀತಿಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ಹಸುಗೂಸುಗಳನ್ನು ಬಿಟ್ಟು ತಾಯಿ ಸಾವನ್ನಪ್ಪಿರತಕ್ಕಂಥದ್ದು ಇಡೀ ಗ್ರಾಮವೇ ಶೋಕಸಾಗರದಲ್ಲಿ ಮುಳುಗುವಂತಿತ್ತು. ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಮೃತ ಕುಟುಂಬಸ್ಥರು ಸಹ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಇಂటి ಹೆಸರು GN ನರ್ಮದಾ ಅಂತ. ನಾವು ಆಪ್ರೇಷನ್ಗೆ ಬಂದಾಗ 23ನೇ ತಾರೀಕು ಬಂದಿವೆ. 23ರಿಂದ ಅವತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಮಾಡ್ತೀವಿ. ಆವತ್ತು ಮಾಡಿಸಿ ಮತ್ತು 24 ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ. 2ನೇ ದಿನ ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಇಲ್ಲಿಗೆ ಬಿಟ್ಟು ಹೋದೆ 6 ಗಂಟೆಗೆಲ್ಲ. 6 ಗಂಟೆಗೆಲ್ಲ ಬಿಟ್ಟು ಹೋಗಿ ಮನೆ ಹತ್ರ ಹೋದೆ. ಕೆಲಸ ಮಾಡಿಕೊಂಡು ಇದ್ದೆ. 8:15 ಎಲ್ಲ ಮಾಡಿಬಿಟ್ಟವ್ರೆ. ಅದು ಅಷ್ಟೊತ್ತಿಗೆ ನಮ್ಮ ತಾಯಿ ಒಬ್ಬಳು ತೀರ್ಕೊಂಡು 10 ಗಂಟೆಗೆ ತೀರ್ಕೊಂಡ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಇನ್ಫೆಕ್ಷನ್ ಆಗಿದೆ, ಏನಪ್ಪ ಮಾಡೋದು, ಈ ಥರ ದೊಡ್ಡ ಆಪ್ರೇಷನ್ ಮಾಡಬೇಕಂತ. ಇನ್ನು ಬೇರೆ ಯಾವುದೂ ನಾನು ಪೇ ಕಟ್ ಆಗಿದ್ದು ಏನೂ ಹೇಳಿಲ್ಲ. ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್. ಸರಿ ಮೇಡಮ್, ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಿ ಮೇಡಮ್, ಅಷ್ಟೇ ಆಗುತ್ತಾನೆ ಅಂತ ಕೇಳಿದೆ. ಆಯ್ತಪ್ಪ ಸರಿ ಅಂತ ಇಟ್ಬಿಟ್ರು. ಮತ್ತು ನಮ್ಮ ಹೆಂಡತಿ ನೋಡಿಕೊಂಡು ಹಂಗೆ ಇದ್ವಿ. ನಮ್ಮ ತಾಯಿ ತೀರ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಕೆಲಸ ನೋಡಿಕೊಂಡು ಎಲ್ಲ ಆಗೋಯ್ತು. ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆರಾಮಾಗಿದ್ದು ನಾನು ನೋಡಿಕೊಂಡು ಹೋದೆ. ಸಾಯಂಕಾಲ ಊಟ ತಗೊಂಡು ಬಂದೆ. ಅವ್ರಿಗೆ ಊಟ ಏನು 3 ದಿವಸ ಅಂದರು. 7 ದಿವಸ ಆಗಿದ್ದು ಊಟ ಕೊಟ್ಟಿಲ್ಲ. 7ನೇ ದಿವಸ ನಾನು ಡಾಕ್ಟ್ರ್ ಮೇಲೆ, ನರ್ಸಿನ ಮೇಲೆ ಆವಾಜ್ ಹಾಕಿದ್ರೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈಗ ನೋಡಿಕೊಂಡು ಏನಮ್ಮ ಚೆಂದಾಗಿದೆಯಾ ಅಂತ ನೋಡಿಕೊಂಡು ಏನೋ ಚೆಂದಾಗಿದ್ದೀನಿ ಅಂತ ಹೇಳಿದ್ರೆ ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ಹೋದರು. ಈ ನರ್ಸೊಬ್ರು ಎಲ್ಲ ಹೇಳವ್ರೆ ಒಳಗೆ ನಾನು ಬೈದಿದ್ದು ಎಲ್ಲ ಬೈಯವ್ರಿಗೆ. ಅಷ್ಟೊತ್ತಿಗೆ ಬಂದ, ಏನಪ್ಪ ಎಲ್ಲ ಅವ್ರ ಮೇಲೆ ಆವಾಜ್ ಹಾಕ್ದೆ ಅಂತ. ಇದು ಇದು ಪೇಗು ಕಟ್ ಮಾಡಿದ್ದಾರೆ, ವಾಣಿ ಮೇಡಮ್ ಅಂತ, ವಾಣಿ ರೆಡ್ಡಿ ಮೇಡಮ್ ಅವರು ಪೇಗ್ ಕಟ್ ಮಾಡಿದ್ದಾರೆ. ಪೇಗ್ ಕಟ್ ಮಾಡಿದೆ. ಮತ್ತೆ ನೋಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ಈಗ ಅದೆಲ್ಲ ಪೈಪೆಲ್ಲ ಹಾಕಿದ್ದೀನಿ, ಆರಾಮಾಗೈತೆ. ಈ ಮೆಡಿಸಿನ್ ಎಲ್ಲ ಆಚೆಗೆ ತಗೊಂಡು ಬರೋ ಅಂತ ಎಲ್ಲ ಮೆಡಿಸಿನ್ ಎಲ್ಲ ಆಚೆಯಿಂದ ನಾನು ತಗೊಂಡು ಬಂದು ಕೊಡ್ತಾಯಿದ್ದೀನಿ. ಎಲ್ಲ ಹಾಕ್ತಾಯಿದ್ರು. ಮತ್ತು 10 ದಿವಸ ಆಯಿತು. 10 ದಿವಸ ಏನೂ ಹೇಳಿಲ್ಲ. 11 ಆಯಿತು. 14ನೇ ದಿವಸ ನಾನು ಇವರು ಏನಾದ್ರು ಸಂತೋಷ್ ಡಾಕ್ಟ್ರು ಇವರೆಲ್ಲರೂ ಆಯ್ತಪ್ಪ ಮಾತಾಡೋಣ ಬರ್ರಿ ಸಂತೋಷ್ ಡಾಕ್ಟ್ರಿಗೆ ಆಪ್ರೇಷನ್ ಆಗಿದೆ ಕಾಲಂತ. ಆಪ್ರೇಷನ್ ಕೋಲಾರ್ಗೆ ಹೋಗಿದ್ದೀನಿ. ಅಲ್ಲಿಂದ ಬರೋಕ್ಕೆ ಬುಧವಾರ ಬಂದು ಗುರುವಾರ ಬೆಳಗ್ಗೆ ನಾನು ಮೇಲೆ ಕರೆಸಿ, ಏನಪ್ಪ ಇದೆಲ್ಲ ವಾಸಿ ಆಗಿದೆ, ಇದೆಲ್ಲ ವಾಸಿ ಆಗಿದೆ ಏನಂತ ಹೇಳಿದ್ರೆ ಭರೋಸಾ ಎಲ್ಲ ನಾವೇ ನೋಡ್ಕೊತೀವಿ, ಏನು ಪ್ರಾಬ್ಲಮ್ ಬಂದು ನಾವೇ ನೋಡ್ಕೊತೀವಿ, ಏನಪ್ಪ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರ್, ಎಲ್ಲ ನೋಡ್ಕೊತಿರೋದು 10 ಜನ ಡಾಕ್ಟ್ರು ಎಲ್ಲ ಹೇಳವ್ರೆ. ಈ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಗುರುವಾರ ಸಾಯಂಕಾಲ ಹೋದೆ.
ಶುಕ್ರವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋಗಿ ಶನಿವಾರ ಬೆಳಗ್ಗೆ ಸಾಯಂಕಾಲ ಊಟ, ಭಾನುವಾರ ಬೆಳಗ್ಗೆ ಸಾಯಂಕಾಲ 8:30ಗೆಲ್ಲ ಊಟ ಮಾಡಿದು ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು 9:30ಗೆ ಸೊಂಟ ನೋವ್ತೈತೆ, ಏನು ಮಾಡೋದು ಅಂತ. ಈ ಮಾಮೂಲಿ ಆಪ್ರೇಷನ್ ಮಾಡಿದ್ರೆ ನೋವ್ತಾ ಇರ್ತದೆ, ಅದು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹಂಗೆ ಇದ್ವಿ. ಮತ್ತು 10:30 ಮೇಲೆ 11 ಗಂಟೆಗೆ ಫುಲ್ಲು ನೋವು ಬಂತು. ಅಷ್ಟೊತ್ತಿಗೆ ನಮ್ಮ ಮಾಮ ಫೋನ್ ಎಸೆಬಿಟ್ಟು ಆಂಬುಲೆನ್ಸ್ ಬಂದಿತ್ತು. ಆಂಬುಲೆನ್ಸ್ ಪಡ್ಕೊಂಡು ಹೋಯ್ತು. ಆಂಬುಲೆನ್ಸ್ ಎತ್ಕೊಂಡು వచ్చి ಆ ಪಾದ ಹಾಸ್ಪಿಟ್ಲಿಗೆ ಹೋದ್ವಿ. ಪಾದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಲೋಪಲಿಗೆ ಎತ್ಕೊಂಡ್ವಿ. నేను ಗಾಡಿలో అందరూ వచ్చి లోపలికి తోసుకొని పోయి లోపల పెట్టి. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.